ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯೋಗ ಆಗ್ತಿದೆಯೋ ಅದಕ್ಕಿಂತ ಜಾಸ್ತಿ ದುರುಪಯೋಗ ಮತ್ತು ದುಷ್ಪರಿಣಾಮಗಳಿಗೆ ಕಾರಣವಾಗ್ತಾ ಇರೋದು ಅಷ್ಟೇ ಸತ್ಯ. ಇದಕ್ಕೆ ಉದಾಹರಣೆ ಎಂಬಂತೆ ನೆಲಮಂಗಲದಲ್ಲಿ ಒಂದು ಘಟನೆ ನಡೆದಿದೆ. ಇನ್ಸ್ಟಾಗ್ರಾಂನಲ್ಲಿ ಒಂದು ವಾರದ ಹಿಂದೆ ಶುರುವಾಯಿತು ಪ್ರೀತಿ. ವಾರದ ಪ್ರೀತಿಗೆ 13 ವರ್ಷದ ಮದುವೆ ಮುರಿದುಕೊಂಡ ಮೋಸಗಾತಿ. ಮುದ್ದಾದ ಮಗುವಿನ ಭವಿಷ್ಯವನ್ನು ಲೆಕ್ಕಿಸದೆ ಪ್ರಿಯಕರನ ಹಿಂದೆ ಓಡಿ ಹೋದ ಮಹಾತಾಯಿ. ನೇತ್ರಾವತಿ ಎಂಬ ಮಹಿಳೆಗೆ ಒಂದು ವಾರದ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದವನು ಸಂತೋಷ್. ಈ ಒಂದು ವಾರದ ಪ್ರೀತಿ 13 ವರ್ಷದ ದಾಂಪತ್ಯಕ್ಕೆ ತಿಲಾಂಜಲಿ ಬಿಡಿಸಿದೆ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇನ್ಸ್ಟಾಗ್ರಾಮ್ ಈಗಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ತಲುಪುತ್ತಿದೆ ಎಂದರೆ, ಇಲ್ಲೊಂದು ಜೋಡಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಒಂದು ವಾರಕ್ಕೆ ಪ್ರೀತಿ ಮಾಡಿ ಈಗ ಮದುವೆಯಾಗಿ ಜನರ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಇನ್ಸ್ಟಾಗ್ರಾಂನಲ್ಲೇ ಪತ್ನಿಯ ಮದುವೆ ನೋಡಿ ಆಕೆಯ ಪತಿ ಮತ್ತು ಕುಟುಂಬದವರು ನಿಜಕ್ಕೂ ಶಾಕ್ ಆಗಿದ್ದಾರೆ. ನೆಲಮಂಗಲ ಮೂಲದ ರಮೇಶ್ ಎಂಬುವರ ಜೊತೆ ನೇತ್ರಾವತಿ 13 ವರ್ಷದ ಹಿಂದೆ ಮದುವೆಯಾಗಿದ್ದಳು. ಇವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಒಂದು ಮುದ್ದಾದ ಗಂಡು ಮಗು ಸಹ ಇದೆ. ಈಗಿದ್ದರೂ ಸಹ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ ಈ ಮಹಾನ್ ತಾಯಿ ನೇತ್ರಾವತಿ. ಸರ್, ನಾನು 13 ವರ್ಷ ಆಯ್ತು ಸರ್ ಮದುವೆಯಾಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ಮ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಇವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿತೀನಿ, ಪಾಲಿಡಾಲ್ ಕುಡಿತೀನಿ ಅಂತ ಆಚೆ ಹಾಕಿದ್ಲು. ಅವ್ರು ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂಲಲ್ಲೂ KBTL ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದು ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ. ಬರೀ ಒಂದು ವಾರದ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಸಂತೋಷ್ ಎಂಬುವವನ ಜೊತೆ 13 ವರ್ಷಗಳ ದಾಂಪತ್ಯಕ್ಕೆ ಎಳ್ಳು ನೀರು ಬಿಟ್ಟು ನಾಪತ್ತೆಯಾಗಿ ಮದುವೆಯಾದ ನೇತ್ರಾವತಿ ರಮೇಶ್ ಕುಟುಂಬ ನೆಲಮಂಗಲ ನಗರದ ಜಕ್ಕಸಂದದ ರಾಘವೇಂದ್ರ ನಗರದಲ್ಲಿ 3 ವರ್ಷದಿಂದ ವಾಸ ಮಾಡ್ತಿದ್ದು ಉತ್ತಮ ಜೀವನ ನಡೆಸ್ತಿದ್ರು. ಆದರೆ ಕಳೆದ ಒಂದು ವಾರದ ಹಿಂದೆ ಸಂತೋಷ್ ಜೊತೆ ಮದುವೆಯಾದ ನೇತ್ರಾವತಿ ಪೊಲೀಸರ ಭದ್ರತೆಯಲ್ಲಿ ಮನೆಯಲ್ಲಿದ್ದ ಬಟ್ಟೆ ತೆಗೆದುಕೊಂಡು ಹೋಗಲು ಬಂದಿದ್ದಳು. ಅಲ್ಲಿ ನಡೆದಿದ್ದು ಮಾತ್ರ ಹೈ ಡ್ರಾಮಾ. ಏನು ನೋಡಿ ಸರ್, 15 ದಿನದಿಂದ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ಕೆ ಬಂದಿದ್ದಕ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ. ಕೋರ್ಟಲ್ಲಿ ನಾನು ಇದು ತಗೋತೀನಿ ಅಂತಾಳೆ. ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ಥರ ಒಂದು ವಾರದಿಂದ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ. ಸರ್, ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ ಹುಡುಗನಿಗೆ, ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಇಷ್ಟ, ನೀವ್ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಹೇಳಿದ್ರು ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು. ಮಾತಾಡೋಕೆ ಬಿಡ್ಲಿಲ್ಲ ಸರ್. ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ. ಬಟ್ಟೆ ಬೇರೆ ತಗೊಂಡು ಹೋಗಕ್ಕೆ ಅಂತ ಬಂದು ಬೀಗ ಹೊಡಿಯಕ್ಕೆ ಹೋಗಿದ್ಲು ಲಾಯರ್ ಕಡೆಯಿಂದ. ಮೊದಲ ಗಂಡನಿಗೆ ಡೈವೋರ್ಸ್ ಸಹ ನೀಡದೆ 12 ವರ್ಷದ ಮಗುವನ್ನ ಕರೆದುಕೊಂಡು ಗಂಡನನ್ನ ಬಿಟ್ಟು ಓಡಿ ಹೋಗಿ ಮದುವೆಯಾದ ನೇತ್ರಾವತಿ. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ರಮೇಶ್ ಈ ವಿಚಾರವಾಗಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇಬ್ಬರಿಂದಲೂ ಹೇಳಿಕೆ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಏನೇ ಆದ್ರೂ ಸಹ 13 ವರ್ಷಗಳಿಂದ ನೆಮ್ಮದಿಯಾಗಿದ್ದ ಕುಟುಂಬಕ್ಕೆ ಇನ್ಸ್ಟಾಗ್ರಾಮ್ ಮಾರಕವಾಗಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಗಂಡ ಬೇಡ ಅಂತ ಇನ್ಸ್ಟಾಗ್ರಾಮ್ ಪ್ರೇಮಿ ಜೊತೆ ಈಕೆ ಏನೋ ಹೊರಟೋದ್ಲು. ಇವರ ಮಧ್ಯೆ ಪುಟ್ಟ ಮಗುವಿನ ಕತೆ ಏನು ಎಂಬುದು ಪ್ರಶ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ TV.